ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ದ ಬ್ರ್ಯಾಂಡ್ ಅಂಬಾಸಿಡರ್ ಆಫ್ ದಿ ಸೆನ್ಸಸ್ 2027. 2027ರ ಜನಗಣತಿಯ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಯಾರನ್ನು ನೇಮಕಗೊಳಿಸಿದ್ದಾರೆ? ನೋಡಿರಿ, ಆಪ್ಷನ್ ಎ ಅಮಿತಾಬ್ ಬಚ್ಚನ್, ಆಪ್ಷನ್ ಬಿ ನೀರಜ್ ಚೋಪ್ರಾ, ಆಪ್ಷನ್ ಸಿ ಸುದರ್ಶನ್ ಪಟ್ನಾಯಕ್, ಆಪ್ಷನ್ ಡಿ PV ಸಿಂಧು. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ನೋಡ್ರಿ, ಸುದರ್ಶನ್ ಪಟ್ನಾಯಕ್ ಈಸ್ ದ ರೈಟ್ ಆನ್ಸರ್. ಸುದರ್ಶನ್ ಪಟ್ನಾಯಕ್. ಏನಿದು ಮಾಹಿತಿ ಹಾಗಾದರೆ ನೋಡ್ರಿ, 2027 ನೋಡ್ರಿ, 27ರ ಏನಿದು 2026 ಮತ್ತು 27ರ ಸಾಲಿನ 2026 ಮತ್ತು 27ರ ಸಾಲಿನ ಸೆನ್ಸಸ್ ಅಂದರೆ ಇದು ಎಷ್ಟನೇದಾಗಾದರೆ ನೋಡ್ರಿ, ಇದು ಎಷ್ಟನೇ ಜನಗಣತಿ ಹಾಗಾದರೆ? 16ನೇ ಜನಗಣತಿ. ನೋಡ್ರಿ, ಪೂರ್ಣ ಮತ್ತು ಅಪೂರ್ಣ ಅಂತ ಜನಗಣತಿ ಬರ್ತಾವೆ. 1972ರೊಳಗಡೆ ಅಪೂರ್ಣ ಜನಗಣತಿ ಆಗಿತ್ತು ಪ್ರಶ್ನೆಗೆ. ಆಮೇಲೆ 1981ರಾಗ ಪೂರ್ಣ ಜನಗಣತಿ ಆಗಿರ್ತಕ್ಕಂಥದ್ದು. ಹಾಗಾದರೆ ಈ ಸರಿ 16ನೇ ಜನಗಣತಿ ಮುಗಿದು ಏನಂತಂದರೆ ಇದು ಡಿಜಿಟಲ್ ಆಧಾರಿತ ಜನಗಣತಿ ಆಗಿರುತ್ತೆ. ಓಕೆ, ಡಿಜಿಟಲ್ ಅಂದರೆ ಸ್ವಯಂ ಪ್ರೇರಿತವಾಗಿ ನಾವೇ ಜನಗಣತಿಯನ್ನು ಮಾಡ್ಕೋಬೋದು, ನಮ್ಮ ಫೋನಲ್ಲಿ ಜನಗಣತಿ ಮಾಡ್ಕೋಬೋದು. ಇದು ಟೋಟಲ್ ಆಗಿ 2011ರಲ್ಲಿ 15ನೇ ಜನಗಣತಿ ಆಗಿತ್ತು. ಇದು 2021ರಲ್ಲಿ ಆಗಬೇಕಿತ್ತು. ಬಟ್ ಕಾರಣಾಂತರಗಳಿಂದ 2026ರ ಜನಗಣತಿ ಎಷ್ಟನೇ ಜನಗಣತಿ? 16ನೇ ಜನಗಣತಿ. ಹಾಗಾದರೆ ಇದಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಯಾರನ್ನು ಆಯ್ಕೆ ಮಾಡಿದ್ದಾರೆ ಅಂತಂದರೆ, ಒಡಿಶಾದಲ್ಲಿ ಜನಿಸಿದ ಖ್ಯಾತ ಪದ್ಮಶ್ರೀ ಮರಳು ಕಲಾವಿದ ಸುದರ್ಶನ್ ಪಟ್ನಾಯಕ್ ಅವರು 16ನೇ ಭಾರತ ಜನಗಣತಿಯ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಹೆಸರು ಆಗಿರ್ತಕ್ಕಂಥದ್ದು. ನೋಡ್ರಿ, ಎಲ್ಲಿರೋರು? ಒಡಿಶಾ 1977ರಲ್ಲಿ ಜನಿಸಿದರು. ಪದ್ಮಶ್ರೀ ಯಾವಾಗ? 2014ರಲ್ಲಿ. ಮರಳು ಕಲೆಯಲ್ಲಿ ಫೇಮಸ್ ಇರ್ತಕ್ಕಂಥವ್ರು. 16th ಸೆನ್ಸಸ್ ಇಂಡಿಯಾ ಈಸ್ ದ ಕಂಡಕ್ಟೆಡ್ ದ 2 phase ಆಫ್ ಹೌಸ್ ಲಿಸ್ಟಿಂಗ್ ಇನ್ ದ ಹೌಸಸ್ ಸೆನ್ಸಸ್ ಫ್ರಾಮ್ ದಿ ಏಪ್ರಿಲ್ ಟು ಸೆಪ್ಟೆಂಬರ್. ಪಾಪ್ಯುಲೇಷನ್ ಎಸ್ಟಿಮೇಷನ್ ಇಂದ 2027. ಓಕೆ, ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್